ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್. ನಮ್ಮದು ಪಿ ಸ್ಕ್ವೇರ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಮೈಸೂರಲ್ಲಿ. ವಿಜಯನಗರ 4 ಸ್ಟೇಜಲ್ಲಿದೆ. ಸೊ ಇದು ಬಂದು ನಮ್ಮದು ಫಸ್ಟ್ ಪ್ರಾಜೆಕ್ಟು. ನರಸೀಪುರ ತಾಲೂಕು ಅಕ್ಕೂರು ವಿಲೇಜಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಇದು. ಸೊ ಈ ಸೈಟ್ನ ಮೆಜರ್ಮೆಂಟ್ ಬಂದು 40x40 ಇದೆ. ಟೋಟಲ್ 22 ಚದರ ಬಂದಿದೆ ಇದು. ಜೊತೆಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ. ರೆಡ್ ಬ್ರಿಕ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು, ಆರ್ಕಿಟೆಕ್ಟ್ ಡಿಸೈನ್ ಕೂಡ ನಾವು ಮಾಡಿದ್ದೀವಿ. ಸೊ ನಮ್ಮ ಹತ್ರ ಯಾರು ಕನ್ಸ್ಟ್ರಕ್ಷನ್ ಮಾಡಿಸ್ತೀರೋ ಅವ್ರಿಗೆಲ್ಲ ನಾವು ಫ್ರೀಯಾಗಿ ಆರ್ಕಿಟೆಕ್ಟ್ ಡಿಸೈನ್ ಇರ್ಬೋದು, ಸ್ಟ್ರಕ್ಚರಲ್ ಡಿಸೈನ್ ಇರ್ಬೋದು, ಇದೆಲ್ಲ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ನೀವು, ಮೊದಲಿಗೆ ನಾವು ಕಾಂಪೌಂಡ್ ಹತ್ರ ಪ್ಲಾಂಟೇಶನ್ಗೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದೀವಿ. ಇಲ್ಲಿ ವಾಟರ್ ಬ್ಯಾಂಬು ಯೂಸ್ ಮಾಡಿದ್ದೀವಿ ನಾವು. ಇಲ್ಲಿಗೆ ಬೋರ್ಡ್ಗೆ ಪ್ರೊವೈಡ್ ಮಾಡಿದ್ದೀವಿ ನಾವು ಸ್ಪೇಸ್ ಇದು. ಇಲ್ಲಿ ಕೆಳಗಡೆ ಲೈಟ್ಸ್ ಕೂಡ ಕೊಟ್ಟಿದ್ದೀವಿ, ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಕೆಳಗಡೆ ರ್ಯಾಂಪ್ ಮಾಡಿದ್ದೀವಿ. ಇಲ್ಲಿ ಎಂಟರ್ ಆಗಕ್ಕೆ ನಾವು ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಕಾರ್ ಪಾರ್ಕಿಂಗ್ ರ್ಯಾಂಪ್ ಕೂಡ ಇದೆ. ಗೇಟ್ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ನಾವು MSL ಮಾಡಿದ್ದೀವಿ. ಡಬಲ್ ಗೇಟ್ ಪ್ರೊವೈಡ್ ಮಾಡಿದ್ದೀವಿ ಎರಡು ಸೈಡ್ ಕೂಡ. ಆರ್ಚ್ ಕೂಡ ನಾವು ಆರ್ಕಿಟೆಕ್ಟ್ ಡಿಸೈನ್ ಪ್ರಕಾರ ಆರ್ಚ್ ಮಾಡಿದ್ದೀವಿ ಇಲ್ಲಿ. ಈ ಒಂದು ಪ್ರಾಪರ್ಟಿ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಕೂಡ ಆಗಿದೆ. ಸೊ ಈ ಸೈಡ್ ಎರಡು ಸೈಡು ನಮಗೆ ರೋಡ್ ಬರುತ್ತೆ. ಸೊ ಹಾಗಾಗಿ ನಾವು ಇಲ್ಲೂ ಕೂಡ ಸಿಂಪಲ್ ಆಗಿ ಒಂದು ಆರ್ಕಿಟೆಕ್ಟ್ ಡಿಸೈನ್ ಇಲ್ಲಿ ಅಂದ್ಬಿಟ್ಟು ಇಲ್ಲೊಂದು ಸಿಂಪಲ್ ಡಿಸೈನ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಸೊ ಟೋಟಲ್ ಲೆಂತ್ ನೋಡ್ತಾ ಇರ್ಬೋದು ನೀವು, 8 ಫೀಟ್ ವಿಡ್ತ್ ಇದೆ, 26 ಫೀಟ್ ಲೆಂತ್ ಇದೆ ಇದು ಟೋಟಲ್ಲು. ಪಾರ್ಕಿಂಗ್ ಟೈಲ್ಸ್ ಕೂಡ ನೋಡ್ತಾ ಇರ್ಬೋದು ನೀವು, 15x15ಗೆ ನಾವು ಹೆವಿ ಡ್ಯೂಟಿ ಯೂಸ್ ಮಾಡಿದ್ದೀವಿ ನಾವು ಟೈಲ್ಸು. ಸಂಪ್ ಕವರ್ ನೋಡ್ತಾ ಇರ್ಬೋದು ನೀವು, FRP ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಇದ್ರದ್ದು 3 ಟನ್ ಕೆಪಾಸಿಟಿ ಬರುತ್ತೆ. ಸೊ ವೆಹಿಕಲ್ ಎಲ್ಲ ನಿಮಗೆ ಮೂವ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ರಸ್ಟ್ ಕೂಡ ಬರಲ್ಲ, ಇದು ರಸ್ಟ್ ಫಾರ್ಮೇಷನ್ ಕೂಡ ಆಗಲ್ಲ. ಸಂಪ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬಂದು 15,000 ಲೀಟರ್ಸ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಟೋರ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ನಾವು. ಇದಕ್ಕೆ ಪ್ರೆಸ್ಸಿಂಗ್ ಡೋರ್ ಯೂಸ್ ಮಾಡಿದ್ದೀವಿ. ಇದು ಪ್ರೈಮರ್ ಕಲರಲ್ಲಿ ಬರುತ್ತೆ ಫ್ಯಾಕ್ಟ್ರಿಯಿಂದ. ನಮ್ಗೆ ಯಾವ ಕಲರ್ ಬೇಕೋ ಅದನ್ನ ಚೂಸ್ ಮಾಡಿಬಿಟ್ಟು ನಾವು ಪೇಂಟ್ ಮಾಡ್ಕೊಳ್ಬೋದು. ಇನ್ನು ಸ್ಟೋರ್ ರೂಮ್ದು ಡೈಮೆನ್ಷನ್ ಬಂದು 10x10 ಕೊಟ್ಟಿದ್ದೀವಿ ನಾವು. ಈ ಸೈಡ್ ನೋಡ್ತಾ ಇರ್ಬೋದು ನೀವು, ವಾಟರ್ ಪಂಪ್ ಇಲ್ಲಿ ನಾವು ಸ್ಪೇಸ್ ಪ್ರೊವೈಡ್ ಮಾಡಿದ್ದೀವಿ. ಸೇಫ್ಟಿಗೆ ನಾವು ಗ್ರಿಲ್ ಮೆಶ್ ಕೂಡ ಹಾಕಿದ್ದೀವಿ. ಟಾಪಲ್ಲಿ ಕಡಪಾಕಲ್ಲಿ ಯೂಸ್ ಮಾಡಿದ್ದೀವಿ, ಮಳೆ ಬಂದರೂ ಮೋಟ್ರಿಗೆ ಏನು ಆಗ್ಬಾರ್ದು ಅಂತ. ಸೊ ಮುಂದೆ ಹೇಗಿದೆ ನೋಡೋಣ ಬನ್ನಿ. ಸೊ ಫ್ರಂಟ್ ನಾವು ಕಾಂಪೌಂಡಿನ ಬಿಲ್ಡಿಂಗ್ಗೆ 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಇಲ್ಲಿ ನಾವು. ಇನ್ನು ರೈಟ್ ಸೈಡು ಇಲ್ಲಿ 4 ಫೀಟ್ ಇದೆ ನಮಗೆ. ಸೊ ಕಾರ್ನರ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದೀವಿ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡರಲ್ಲೂ. ನಿಮಗೆ ಮೇಲೆ ಹೋದಾಗ ತೋರಿಸ್ತೀನಿ. ಇನ್ನು ಮೈನ್ ಡೋರ್ ಎಂಟ್ರೆನ್ಸ್ಗೂ ಕಾಂಪೌಂಡ್ಗೂ ನಾವು ಇಲ್ಲಿ 5.5 ಫೀಟ್ ಜಾಗ ಇದೆ ಇಲ್ಲಿ. ಸ್ಟೆಪ್ಸು ನೋಡ್ತಾ ಇರ್ಬೋದು ನೀವು, ಎಂಟ್ರೆನ್ಸ್ಗೆ 3 ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದೀವಿ. ಲಪೋತ್ರ ಗ್ರಾನೈಟ್ ಕೂಡ ಯೂಸ್ ಮಾಡಿದ್ದೀವಿ. ಇನ್ನು ವಾಲ್ ಟೈಲ್ಸ್ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಇದು ಮ್ಯಾಟ್ ಫಿನಿಶ್ ಟೈಲ್ಸು ವಿತ್ ಡಿಸೈನ್ ಎಲ್ಲ ಬರುತ್ತೆ, ಇದು ಶೈನಿಂಗ್ ಬರುತ್ತೆ. ಎಪಾಕ್ಸಿ ಕೂಡ ಯೂಸ್ ಮಾಡಿದ್ದೀವಿ. ಡೋರ್ ನೋಡ್ತಾ ಇರ್ಬೋದು ನೀವು, ಇದು ಫಸ್ಟ್ ಟಿಕ್ ಇದೆ, ಲೋಕಲ್ ಟಿಕ್ ಇದು ಫಸ್ಟು. 4.5 ಅಡಿ ಅಗಲಕ್ಕೆ 7 ಅಡಿ ಹೈಟ್ ಇದೆ ಇದು. ವಿತ್ ವಿಂಡೋ ಪಾರ್ಟಿಷನ್ ಮಾಡಿದ್ದೀವಿ ಮೇಲೆ ಮತ್ತು ಲೆಫ್ಟ್ ಸೈಡ್ ಕೆಳಗಡೆ ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ ನಾವು ಆ್ಯಂಟಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಹ್ಯಾಂಡಲ್ ಆಗಿರ್ಬೋದು, ಇದು ಗಣೇಶ ಐಡಲ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆ್ಯಂಟಿಕ್ ಯೂಸ್ ಮಾಡಿದ್ದೀವಿ. ಹಿಂಜಸ್ ಎಲ್ಲ ಬ್ರಾಸ್ ಯೂಸ್ ಮಾಡಿದ್ದೀವಿ ನಾವು. ಇಲ್ಲಿ ಬಾರ್ಡರ್ ಕೂಡ ನಾವು ಲಪೋತ್ರ ಯೂಸ್ ಮಾಡಿದ್ದೀವಿ ಸುತ್ತ, ನೋಡ್ತಾ ಇರ್ಬೋದು ನೀವು. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಇನ್ನು ಡೋರ್ದು ಲಾಕ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಯುರೋಪ ಲಾಕ್ಸ್ ಯೂಸ್ ಮಾಡಿದ್ದೀವಿ. ಟವರ್ ಬೋಲ್ಟ್ ಎಲ್ಲ ನಾವು ಟೀಕ್ ಆಗಿರೋದ್ರಿಂದ ಬ್ರಾಸ್ ಯೂಸ್ ಮಾಡಿದ್ದೀವಿ. ಹಿಂಜಸ್ ಕೂಡ ಬ್ರಾಸ್ ಯೂಸ್ ಮಾಡಿದ್ದೀವಿ. ಇನ್ನು ಹಾಲ್ದು ಡೈಮೆನ್ಷನ್ ನೋಡ್ತಾ ಇರ್ಬೋದು ನೀವು, 12x20 ಇದೆ. ಸೊ ಕ್ಲೈಂಟ್ದು ರಿಕ್ವೈರ್ಮೆಂಟು ಸ್ವಲ್ಪ ಹಾಲ್ ಸ್ಪೇಷಿಯಸ್ ಆಗಿ ಬೇಕು ಅಂದಿದ್ರಿಂದ ಇಷ್ಟು ದೊಡ್ಡದಾಗಿ ಮಾಡಿದ್ದೀವಿ ನಾವು. ವೆಂಟಿಲೇಟರ್ ಕೂಡ ಕೊಟ್ಟಿದ್ದೀವಿ ನಾವು ಮೇಲೆ, ನೋಡ್ತಾ ಇರ್ಬೋದು ನೀವು. ಯಾವುದೇ ರೀತಿಯಾದ ಇಂಟೀರಿಯರ್ ಮಾಡಿಲ್ಲ, ನೋಡ್ತಾ ಇರ್ಬೋದು ನೀವು. ನಮ್ಮ ಕ್ಲೈಂಟ್ಗೆ ಇದು ರೇರ್ ಯೂಸೇಜ್, ಅಂದರೆ ಮೈಸೂರಲ್ಲಿರೋದು, ಇದು ಊರಿಗೆ ಅಪರೂಪಕ್ಕೆ ಬರೋದ್ರಿಂದ ಹಾಲಿಡೇ ಯೂಸೇಜಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಟೀರಿಯರ್ ನಾವು ಮಾಡಿಲ್ಲ. ಜೊತೆಗೆ ಸ್ವಿಚಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಮನೆಯೆಲ್ಲ ನಾವು GM ಸ್ವಿಚಸ್ ಯೂಸ್ ಮಾಡಿದ್ದೀವಿ. ವೈರ್ ಬಂದು ಹ್ಯಾವೆಲ್ಸ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್ ಮನೆಗೆ. ಮೇಲೆ ಫ್ಯಾನ್ ನೋಡ್ತಾ ಇರ್ಬೋದು ನೀವು, ಇದು ಕೂಡ GM. ಇನ್ನು ಕಿಚನ್ ನೋಡೋದಾದರೆ, ಕಿಚನ್ ಡೈಮೆನ್ಷನ್ ಬಂದು 12x10 ಇದೆ.
ವಾಲ್ ಟೈಲ್ಸ್ ಎಲ್ಲ ನಾವು ತುಂಬ ಯೂನಿಕ್ ಇರಲಿ ಅಂದ್ಬಿಟ್ಟು ಈ ಥರ ಲೈಟ್ ಕಲರ್ಸ್ ಯೂಸ್ ಮಾಡಿದ್ದೀವಿ. ಸಿಂಕ್ ನೋಡ್ತಾ ಇರ್ಬೋದು ನೀವು, ಇದು ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಟ್ಯಾಪ್ಸ್ ಎಲ್ಲ ನಾವು ಮನೆಗೆ ಒನಿಡಾ ಯೂಸ್ ಮಾಡಿದ್ದೀವಿ. ಓನರ್ದು ರೇರ್ ಯೂಸೇಜ್ ಆಗಿರೋದ್ರಿಂದ ಬಜೆಟ್ ಫ್ರೆಂಡ್ಲಿ ಬೇಕು ಅಂತ ಹೇಳಿದ್ರು, ಸೊ ನಾವು ಅದಕ್ಕೆ ಒನಿಡಾ ಯೂಸ್ ಮಾಡಿದ್ದೀವಿ. ಗ್ರಾನೈಟ್ ಕೂಡ 30 mm ಯೂಸ್ ಮಾಡಿದ್ದೀವಿ. ಇನ್ನು ಕಿಚನ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ಇಲ್ಲಿ ನಾವು ಸೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅಂತ ನಾವು ಈ ಥರ ಮಾಡಿದ್ದೀವಿ. ಇನ್ನು ದೇವ್ರ ಮನೆ ನೋಡ್ತಾ ಇರ್ಬೋದು ನೀವು, ಇದು ಕೂಡ ನಾವು ಕಂಪ್ಲೀಟ್ ಫ್ರಾಸ್ಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ವಿತ್ ಬೆಲ್ ಮತ್ತು ಲೋಟಸ್ನ ಇಲ್ಲಿ ಎಚಿಂಗ್ ಮಾಡಿಸಿದ್ದೀವಿ. 10 mm ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಫ್ರೇಮ್ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಫಸ್ಟ್ ಟೀಕು 6 ಇಂಚಸ್ಗೆ 4 ಇಂಚಸ್ ನಾವು ಡೋರ್ ಫ್ರೇಮ್ ಯೂಸ್ ಮಾಡಿದ್ದೀವಿ ನಾವು. ಒಳಗಡೆ ಇದು ಕೂಡ ವಾಲ್ಗೆ ನಾವು 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ, ವೈಟ್ ಕಲರು. ಮ್ಯಾಚಿಂಗ್ಗೆ ಗೋಲ್ಡ್ ಕಲರ್ ಬೀಡಿಂಗ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದೀವಿ ಫೋಟೋ ಇಡೋಕ್ಕೆ. ಫ್ಲೋರಿಂಗ್ ಟೈಲ್ಸ್ ಕೂಡ ನಾವು ಹಾಲ್ಗೆ ಮ್ಯಾಚಿಂಗ್ ಇಲ್ಲಿ ಅಂದ್ಬಿಟ್ಟು ಸೇಮ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇನ್ನು ರೂಮ್ದು ಡೋರ್ ನೋಡ್ತಾ ಇರ್ಬೋದು ನೀವು, ಲ್ಯಾಮಿನೇಟ್ ಡೋರ್ ಯೂಸ್ ಮಾಡಿದ್ದೀವಿ. ಇನ್ನು ಗ್ರೌಂಡ್ ಫ್ಲೋರ್ನ ರೂಮ್ ಡೈಮೆನ್ಷನ್ ಬಂದು 12x14 ಇದೆ. ಈ ಸೈಡು ಶೋ ಪೀಸಸ್ಗೆ ನಾವು ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ವಿತ್ ಲೈಟ್ಸು. ಇನ್ನು ವಿಂಡೋ ಕೂಡ ನೋಡ್ಬೋದು ನೀವು, 2 ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಈ ಸೈಡು. ಸೊ ಗಾಳಿ ಬೆಳಕಿಗೆಲ್ಲ ನಿಮಗೆ ಯಾವುದೇ ರೀತಿಯಾದ ಕೊರತೆ ಆಗಲ್ಲ ಈ ಮನೆಯಲ್ಲಿ. ಈ ಸೈಡು ವಾರ್ಡ್ರೋಬ್ಗೆ ಸ್ಪೇಸ್ ಕೊಟ್ಟಿದ್ದೀವಿ. ಫ್ಯೂಚರ್ಲಿ ಬೇಕಾದರೆ ಅವರು ವಾರ್ಡ್ರೋಬ್ ಮಾಡಿಸ್ಕೊಳ್ಬೋದು. ಇನ್ನು ಪ್ಯಾಸೇಜ್ ನೋಡ್ತಾ ಇರ್ಬೋದು ನೀವು, ಬಾತ್ರೂಮ್ಗೆ ಹೋಗೋಕೆ ಇಲ್ಲೂ ಕೂಡ 3.5 ಅಡಿ ನಾವು ವಿಡ್ತ್ ಕೊಟ್ಟಿದ್ದೀವಿ, ಸ್ಪೇಷಿಯಸ್ ಆಗಿರಲಿ ಅಂತ ಅಂದ್ಬಿಟ್ಟು. ಇಲ್ಲಿ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಜಾಗ್ವರ್ ಬೇಸಿನ್ ಯೂಸ್ ಮಾಡಿದ್ದೀವಿ. ಗ್ರಾನೈಟ್ ಕೂಡ ಇಲ್ಲಿ ಕಿಚನ್ಗೆ ಏನು ಯೂಸ್ ಮಾಡಿದ್ವಿ ಅದನ್ನೇ ಯೂಸ್ ಮಾಡಿದ್ದೀವಿ. ಮಿರರ್ ಇದೆ. ವಾಲ್ ಟೈಲ್ಸ್ ಏನಿದೆ ಅದನ್ನು ನಾವು ಫ್ಲೋರಿಂಗ್ ಟೈಲ್ಸ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿದ್ದೀವಿ. ಇನ್ನು ಬಾತ್ರೂಮ್ದು ಡೋರ್ ನೋಡ್ತಾ ಇರ್ಬೋದು ನೀವು, WPC ಡೋರ್ ಇದು. ಸೊ ಇದು ವಾಟರ್ ಪ್ರೂಫ್ ಕೂಡ ಇರುತ್ತೆ, ಲೈಫ್ ಟೈಮ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಫ್ಲೋರ್ ಬಾತ್ರೂಮ್ ನೋಡ್ತಾ ಇರ್ಬೋದು ನೀವು, ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀವಿ. ಈ ಸೈಡ್ ಕಮೋಡ್ ಯೂಸ್ ಮಾಡಿದ್ದೀವಿ. ಇನ್ನು ಟ್ಯಾಪ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಇದು ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಯೂಸ್ ಮಾಡಿದ್ದೀವಿ. ಅವ್ರಿಗೆ ಇಂಡಿವಿಜುವಲ್ ಟ್ಯಾಪ್ಸ್ ಬೇಕಂತ ಕೇಳಿದ್ರು, ಹಾಗಾಗಿ ನಾವು ಕೋಲ್ಡ್ ವಾಟರು, ಸೋಲಾರು ಜೊತೆಗೆ ಗೀಸರು ಎಲ್ಲ ಸಪ್ರೇಟ್ ಇಂಡಿವಿಜುವಲ್ ಯೂಸ್ ಮಾಡಿದ್ದೀವಿ. ಶವರ್ ಕೂಡ ಇದೆ. ಈ ಸೈಡು ಸಮ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಇನ್ನು ಟೈಲ್ಸ್ ನೋಡ್ತಾ ಇರ್ಬೋದು ನೀವು, 2x2 ವಾಲ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಆಂಟಿ ಸ್ಕಿಡ್ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಟೈಲ್ಸ್ ಯೂಸ್ ಮಾಡಿದ್ದೀವಿ ಫ್ಲೋರಿಂಗ್ಗೆ. ನೀವು ಈ ಸೈಡ್ ನೋಡ್ತಾ ಇರ್ಬೋದು ನೀವು, ಮಿರರ್ ಕೊಟ್ಟಿದ್ದೀವಿ ವಿತ್ ವಾಶ್ ಬೇಸಿನ್ ಇದೆ. ಸೊ ಬನ್ನಿ ಹಾಗಾದರೆ ಯುಟಿಲಿಟಿ ಸ್ಪೇಸ್ಗೆ ಹೋಗೋಣ. ಸೊ ಹಿಂದೆ ನಾವು ಇಲ್ಲಿ 4 feet ಸ್ಪೇಸ್ ಕೊಟ್ಟಿದ್ದೀವಿ ನಾವು. ಜೊತೆಗೆ ಇದು ಟಾಯ್ಲೆಟ್ ರೂಮು, PVC ಡೋರ್ ಯೂಸ್ ಮಾಡಿದ್ದೀವಿ. ಒಳಗಡೆ ಅದಕ್ಕೆ ಮ್ಯಾಚಿಂಗ್ ಟೈಲ್ಸ್ ಕೂಡ ಹಾಕಿದ್ದೀವಿ. ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿದ್ದೀವಿ. ಇದ್ರದ್ದು ಡೈಮೆನ್ಷನ್ ಬಂದು 4x5 ಇದೆ. ಇಲ್ಲೊಂದು ಪುಟ್ಟದ ವಾಶ್ ಬೇಸಿನ್ ಯೂಸ್ ಮಾಡಿದ್ದೀವಿ. ನೀವು ಈ ಸೈಡು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ, ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬಟ್ಟೆ ಒಗಿಲಿಕ್ಕೆ ಜಾಗನೂ ಕೊಟ್ಟಿದ್ದೀವಿ. ಸೊ ಬನ್ನಿ ಹಾಗಾದರೆ ನಾವು ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸೊ ಸ್ಟೆಪ್ಸ್ ನೋಡ್ತಾ ಇರ್ಬೋದು ನೀವು, ಇದು 3 feet ಬಿಡ್ತಿದೆ. ನಾವು ಸ್ಟೆಪ್ಸ್ಗೆಲ್ಲ ನಾವು ಕಂಪ್ಲೀಟ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ರೈಸಿಂಗ್ ಕೂಡ ಲಪೋತ್ರ ಗ್ರಾನೈಟೇ ಇದೆ. ಈ ಸೈಡು ವೆಟ್ರಿಫೈಡ್ ಟೈಲ್ಸ್ದು ಸ್ಕರ್ಟಿಂಗ್ ಯೂಸ್ ಮಾಡಿದ್ದೀವಿ. ಇನ್ನು ರೈಲಿಂಗ್ಸ್ಗೆ ನಾವು ಇದು ಫಿಶ್ ಮೌತ್ SS 304 ಯೂಸ್ ಮಾಡಿದ್ದೀವಿ. ಫಿಶ್ ಮೌತು SS ರೈಲಿಂಗ್ಸು ವಿತ್ 10 mm ಸೆಂಟ್ ಗೋಬಿನ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ಇದು. ಸೊ ಬನ್ನಿ ಮೇಲೆ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಳ್ಳೆ ವ್ಯೂ ಕಾಣಲಿಕ್ಕೋಸ್ಕರ ಇಲ್ಲಿ ಕೂಡ ಸೆಂಟ್ ಗೋಬಿನ್ ಬ್ರೌನ್ ಕಲರ್ ಟಿಂಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. 10 mm ವಿತ್ SS ಫ್ರೇಮ್ಸ್ ಯೂಸ್ ಮಾಡಿದ್ದೀವಿ. ಮತ್ತು ಮೇಲೆ ನೋಡ್ತಾ ಇರ್ಬೋದು ನೀವು, ಸ್ಕೈಲೈಟ್ಗೋಸ್ಕರ ಅಲ್ಲಿ ಫ್ರಾಸ್ಟೆಡ್ ಗ್ಲಾಸ್ ಯೂಸ್ ಮಾಡಿ MS ಸ್ಕ್ವೇರ್ ಪೈಪ್ಸ್ ಯೂಸ್ ಮಾಡಿದ್ದೀವಿ. ಸೊ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಇನ್ನು ಮೇಲೆ ಬಂದರೆ ನಮಗೆ ಇಲ್ಲೊಂದು ಹಾಲ್ ಮಾಡಿದ್ದೀವಿ. ಇದ್ರದ್ದು ಡೈಮೆನ್ಷನ್ ಬಂದ್ಬಿಟ್ಟು 12x10 ಇದೆ. ಸೊ ಇಲ್ಲೂ ಕೂಡ ಕಾರ್ನರ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಇಲ್ಲೂ ಕೂಡ GMದು ಫ್ಯಾನ್ ಯೂಸ್ ಮಾಡಿದ್ದೀವಿ. ಇನ್ನು ರೂಮ್ ನೋಡೋದಾದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಏನು ಯೂಸ್ ಮಾಡಿದ್ದೀವಿ,
ಅದೇ ಲ್ಯಾಮಿನೇಟ್ ಡೋರ್ ಸೇಮ್ ಡಿಸೈನ್ ಯೂಸ್ ಮಾಡಿದ್ದೀವಿ. ಸೊ ಫಸ್ಟ್ ಫ್ಲೋರ್ ರೌಂಡ್ ನೋಡ್ತಾ ಇರ್ಬೋದು ನೀವು. ಇದು ತುಂಬ ಗ್ರೌಂಡ್ ಫ್ಲೋರ್ಗಿಂತ ಇನ್ನೂ ಸ್ಪೇಷಿಯಸ್ ಆಗಿದೆ. 16/12 ಇದೆ ಇದು ಡೈಮೆನ್ಷನ್ನು. ಈ ಕಡೆ ಏನು ನೋಡ್ತಾ ಇದ್ದೀರಾ, ಇಲ್ಲಿ ವಾರ್ಡ್ರೋಬ್ಗೆ ಸ್ಪೇಸ್ ಕೊಟ್ಟಿದ್ದೀವಿ ನಾವು. ಇಲ್ಲಿ ಆರಾಮಾಗಿ ನೀವು ಒಂದು ವಾರ್ಡ್ರೋಬ್ ಮಾಡ್ಕೊಳ್ಬೋದು. ನೀವು ಈ ಸೈಡು ಟೋಟಲ್ ನಾವು ಇಲ್ಲೂ ಕೂಡ 2 ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಈ ಸೈಡ್ ಒಂದು ಮತ್ತು ಆ ಸೈಡ್ ಒಂದು 2 ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಮೇಲ್ಗಡೆ ಸೇಮ್ GMದು ಫ್ಯಾನ್ ಯೂಸ್ ಮಾಡಿದ್ದೀವಿ. ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಆಗಿದೆ. PVC ಡೋರ್ ಯೂಸ್ ಮಾಡಿದ್ದೀವಿ ಇದು. ಸೊ ಇಲ್ಲೂ ಕೂಡ ನಾವು ಮಿರರ್ ಇದೆ, ವಾಶ್ ಬೇಸಿನ್ನು, ಮತ್ತು ಟೈಲ್ಸ್ ನೋಡ್ತಾ ಇರ್ಬೋದು ನೀವು. ವಾಲ್ ಟೈಲ್ಸ್ ಎಲ್ಲ 2x2 ಮಾಡಿದ್ದೀವಿ, ಜೊತೆಗೆ ಎಪಾಕ್ಸಿ ಕೂಡ ಇದೆ. ಫ್ಲೋರ್ ಟೈಲ್ಸ್ ಕೂಡ ಅದಕ್ಕೆ ಮ್ಯಾಚಿಂಗ್ ಯೂಸ್ ಮಾಡಿದ್ದೀವಿ, ಆ್ಯಂಟಿ ಸ್ಕಿಡ್. ವೆಸ್ಟರ್ನ್ ಕಮೋಡ್ ಇದೆ. ಕೆಳಗಡೆ ಥರ ನಾವು ಇಲ್ಲೂ ಕೂಡ ಇಂಡಿವಿಜುವಲ್ ಟ್ಯಾಪ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಬನ್ನಿ ಹಾಗಾದ್ರೆ ನಿಮಗೆ ಬಾಲ್ಕನಿ ತೋರಿಸ್ತೀನಿ. ನೋಡಿ, ಇದು ಬಾಲ್ಕನಿ ಮಾಡಿದ್ದೀವಿ. ಎಷ್ಟು ವ್ಯೂ ಎಲ್ಲ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದ್ರದ್ದು ವಿಡ್ತ್ ಬಂದು 5 ಫೀಟ್ ಇದೆ. ಜೊತೆಗೆ ಈ ಸೈಡ್ ಕೂಡ ನಾವು ಓಡಾಡಲಿಕ್ಕೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ಸೇಮ್ ಟಫ್ ಆ್ಯಂಡ್ ಗ್ಲಾಸು ವಿತ್ SS ರೈಲಿಂಗ್ಸ್ ಯೂಸ್ ಮಾಡಿದ್ದೀವಿ. ಇನ್ನು ಟೆರೆಸ್ ನೋಡೋದಾದರೆ ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೋಡ್ಬೋದು ನೀವು. ಇಲ್ಲಿ ಕೂಡ ಪರ್ಗೋಲಾ ಥರ ಸ್ವಲ್ಪ ಡಿಸೈನ್ ಕೂಡ ಮಾಡಿದ್ದೀವಿ, ವಿತ್ ಲೈಟ್ಸ್ ಎಲ್ಲ ಇದೆ ಇಲ್ಲಿ ಕೆಳಗಡೆ. ಸೊ ಅಲ್ಲೂ ನೋಡ್ಬೋದು ನೀವು. ಆವಾಗಲೇ ಆಚೆ ನೋಡ್ದಂಗೆ ಇಲ್ಲಿವರೆಗೂ ಕಂಟಿನ್ಯೂಷನ್ ಬಂದಿದೆ ಆ ಡಿಸೈನ್ ನಿಮಗೆ. ಇನ್ನು ಫ್ಲೋರಿಂಗ್ ಎಲ್ಲ ನಾವು ಡ್ಯಾಮ್ ಪ್ರೂಫ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಯಾವುದೇ ಮಳೆ ಬಂದರೂ ಎಲ್ಲೂ ಕೂಡ ನೀರು ನಿಲ್ಲಲ್ಲ. ಡೈರೆಕ್ಟ್ ನಿಮಗೆ ಡ್ರೈನ್ ಪೈಪಲ್ಲಿ ಆರಾಮಾಗಿ ನೀರು ಹೋಗ್ಬಿಡುತ್ತೆ. ಇನ್ನು ಬಟ್ಟೆ ಎಲ್ಲ ಒಣಗಾಕೋಕ್ಕೆ T ಶೇಪ್ದು ಸ್ಟ್ಯಾಂಡ್ ಯೂಸ್ ಮಾಡಿದ್ದೀವಿ. ಇನ್ನು ಮೇಲ್ಗಡೆ ಹೋಗ್ಲಿಕ್ಕೆ ಅಲ್ಲೂ ಕೂಡ ಸ್ಟೆಪ್ಸ್ ಯೂಸ್ ಮಾಡಿದ್ದೀವಿ ನಾವು. ಇದು ಕೂಡ 3 ಫೀಟ್ ಇದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸೋಲಾರ್ಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಡ್ಯಾಮ್ ಪ್ರೂಫ್ ಮಾಡಿಸಿದ್ದೀವಿ. ಸೊ ನೀರು ಎಲ್ಲೂ ಕೂಡ ಒಂದು ಡ್ರಾಪ್ ನಿಲ್ಲಲ್ಲ. ಸೊ ಆವಾಗಲೇ ಹೇಳ್ದಂಗೆ ನಾನು ಸ್ಕೈಲೈಟ್ ಹೇಳಿದ್ನಲ್ಲ, ಇದೆ ನೋಡಿ ಫ್ರಾಸ್ಟೆಡ್ ಗ್ಲಾಸು. ಸೊ ನೀವು ಇದ್ರ ಮೇಲೆ ಹತ್ತಿ ಓಡಾಡಿದ್ರು ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ. ಮೇಲೆ ನೋಡ್ತಾ ಇರ್ಬೋದು ನೀವು, 1000 ಲೀಟರ್ಸ್ದು ಓವರ್ ಹೆಡ್ ಟ್ಯಾಂಕ್ ಯೂಸ್ ಮಾಡಿದ್ದೀವಿ ನಾವು, ಹೈ ಟ್ಯಾಂಕ್ ಕಂಪ್ನಿದು. ಅದಕ್ಕೆ ಹೋಗಲಿಕ್ಕೆ ಸ್ಟೆಪ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಪ್ಯಾರಾಪೆಟ್ ಕೂಡ ನೋಡ್ತಾ ಇರ್ಬೋದು ನೀವು, ತುಂಬ 4 ಫೀಟ್ ನಾವು ಮಾಡಿದ್ದೀವಿ. ಸೊ ಸೇಫ್ಟಿ ಇರಲಿ ಅಂತ ಹೇಳಿಬಿಟ್ಟು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆ ಹೇಗಿತ್ತು ಅಂತ. ನೀವೇನಾದರೂ ನಿಮ್ಮ ಕನಸಿನ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮ್ಮ ಕನಸನ್ನ ನನ್ಸ್ ಮಾಡ್ತೀವಿ. ಜೊತೆಗೆ ನೀವೇನಾದರೂ ನಮಗೆ ಮನೆ ಕೊಟ್ಟರೆ 2D ಆಗಿರ್ಬೋದು, 3D ಡಿಸೈನ್ಸ್ ಆಗಿರ್ಬೋದು, ಸ್ಟ್ರಕ್ಚರಲ್ ಡಿಸೈನ್, ಇದೆಲ್ಲ ನಾವು ಕಂಪ್ಲೀಟ್ ಫ್ರೀಯಾಗಿ ಮಾಡಿಕೊಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ www.psquare.in ಅದಕ್ಕೆ ಲಾಗಿನ್ ಮಾಡಿದ್ರೆ ನೀವು ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ನೀವು ತೊಗೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.